ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮ ಲಿಂಗಾಯತೊಳಗೆ ಹೆಂಗೆ ಅಂದರೆ ಶಿವಪೂಜೆ ಡೈಲಿ ಮಾಡಲೇಬೇಕು, ಕಂಪಲ್ಸರಿ. ಏಕೆಂದರೆ ಹುಟ್ಟಿದ್ದು ಸ್ವಲ್ಪ ದಿನಕ್ಕೆ ನಮ್ಮ ನಾಮಕರಣ ಅದಾದಾಗ ಲಿಂಗ ಕಟ್ಸ್ಬಿಡ್ತಾರೆ. ಅವಾಗಿಂದ ಡೈಲಿ ಮಾಡಬೇಕು, ಅದು ಕಂಪಲ್ಸರಿ ಮಾಡಲೇಬೇಕು. ಹೇಗೆ ನಾವು ಊಟ ತಿಂಡಿ ನಾಷ್ಟ ಅದನ್ನೆಲ್ಲ ಮಾಡ್ತೀವೋ ಅದೇ ಥರ ಶಿವಪೂಜೆ ಕೂಡ ಅದರಲ್ಲೂ ಅದು ಒಂದು ಪಾರ್ಟ್ ಅಂತ. ಸೊ ಭಸ್ಮನ ಹಚ್ಕೊಳ್ಳೇಬೇಕು, ವಿಭೂತಿ. ಬಟ್ ನಾವು ಕೆಲಸದ ಒತ್ತಡದಿಂದ ಅಥವಾ ನಮ್ಮ ಓನ್ ಬ್ಯುಸಿ ಶೆಡ್ಯೂಲ್ಸಲ್ಲಿ ಮರ್ತು ಹೋಗ್ಬಿಟ್ಟಿರ್ತೀವಿ ಡೈಲಿ ಮಾಡೋದನ್ನು. ಈವನ್ ನಾನು ಕೂಡ ಮಾಡಿರೋದೇ ಇಲ್ಲ. ಬಟ್ ಈ ಮಹಾಶಿವರಾತ್ರಿ ದಿನ ಒಂದು ದಿನ ನಾವು ಶಿವಪೂಜೆನ ನೀಟಾಗಿ ಮಾಡಿದ್ರೆ ನಮ್ಮ ವರ್ಷಗಿಡೀ ಯಾವುದಾದ್ರೂ ಮಿಸ್ ಮಾಡಿರ್ತೀವಲ್ವ ಅದಕ್ಕೆಲ್ಲ ಫುಲ್ಫಿಲ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ಇವತ್ತು ನಾವು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಅಭಿಷೇಕ ಮಾಡಿ ಅದ್ರ ಜೊತೆಗೇ ಮನೆಗೆ ಬಂದು ನಮ್ಮ ಮನೆಯಲ್ಲಿ ಕೂಡ ಅಭಿಷೇಕ ಮಾಡ್ತೀವಿ. ಅದೇ ಗೋಮಂತ್ರ ಹಾಕಿ, ಹಾಲು ಹಾಕಿ, ನೀರು ಹಾಕಿ, ಆಮೇಲೆ ಭಸ್ಮ ಹಚ್ಚಿ, ಗಂಧ ಹಚ್ಚಿ, ಬಿಲ್ಪತ್ರೆನ ಏರಿಸ್ಬಿಟ್ಟು ಹೂ ಏರಿಸಿ ಇದೆಲ್ಲ ಮಾಡಾದ್ಮೇಲೆ ತಾಂಬೂಲನ ನೈವೇದ್ಯ ಆಗಿ ದೇವ್ರಿಗೆ ಅರ್ಪಿಸಿ ಫಲಹಾರನ ಸೇವಿಸ್ತೀವಿ. ಹಾಗೆ ಫಲಹಾರನ ನೈವೇದ್ಯನ ಮಾಡ್ತೀವಿ. ಯಾಕೆ ಇದನ್ನು ಮಾಡ್ತಾ ಬಂದಿದ್ದಾರೆ ಪದ್ಧತಿ ಅಂದರೆ, ಏನಾದರೂ ನಾವು ಮರ್ತು ಹೋಗಿದ್ರೆ ಈ ಒನ್ ಟೈಮ್ ಮಾಡೋದ್ರಿಂದ ಕಂಪ್ಲೀಟ್ ಆಗಲಿ ಅಂತ. ಎಲ್ರಿಗೂ ಈ ಹಬ್ಬ ಚೆನ್ನಾಗಿ ಮಾಡಿ, ಎಲ್ಲರೂ ಒಳ್ಳೇದು ಮಾಡಲಿ ದೇವರು.